ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪ್ರತಿ ಪ್ರವಚನದಲ್ಲೂ ಕೂಡ ಭಗವಂತನ ಮಾತುಗಳನ್ನು ಶಾಸ್ತ್ರದಲ್ಲಿ ತಿಳಿಸಿರೋ ಹಾಗೆ ಅದರ ಅರ್ಥವನ್ನು ಗಮನಿಸ್ತಾ ಬರ್ತಾ ಇದ್ದೀವಿ. ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಏನೆಲ್ಲ ಅನುಕೂಲಗಳು, ಉಪಯೋಗಗಳಾಗತ್ತೆ, ನಮ್ಮ ಜೀವನ ಹೇಗೆ ಸಾರ್ಥಕತೆಯನ್ನು ಮುಟ್ಟುತ್ತೆ, ಇದನ್ನೆಲ್ಲ ನಾವು ಹಲವಾರು ಸತ್ಸಂಗಗಳಲ್ಲಿ ಗಮನಿಸಿದ್ದೀವಿ. ಇವತ್ತಿನ ಈ ಪ್ರವಚನದಲ್ಲಿ ಭಗವಂತ ತನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಅಂತ ಆದೇಶವನ್ನು ಕೊಟ್ಟಿದ್ದಾನೆ. ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕ ಅದು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಇದೇ ರೀತಿಯಲ್ಲಿ ಮೊದಲನೇ ವಾಕ್ಯ ಭಗವದ್ಗೀತೆಯಲ್ಲೇ ಇನ್ನೊಂದು ಶ್ಲೋಕದಲ್ಲೂ ಪುನರಾವರ್ತನೆ ಆಗುತ್ತೆ. ಅದರಲ್ಲಿ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಅದಾದ ಮೇಲೆ ಪರಮಾತ್ಮ ಹೇಳ್ತಾನೆ, ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿರೋದ್ರಿಂದ ನೀನು ನನ್ನಲ್ಲೇ ಹೊಂದುತ್ತೀಯಾ ಅಂತ. ಅಂದರೆ ಇಲ್ಲಿ ನಮಗೆ ಒಂದು ವಿಚಾರ ಸ್ಪಷ್ಟವಾಗಿದೆ. ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸೋದ್ರಿಂದ ಭಗವಂತನ ಪ್ರಾಪ್ತಿಯಾಗುತ್ತೆ. ಇದೇ ಮನಸ್ಸನ್ನು ನಾವು ಪ್ರಪಂಚದಲ್ಲಿ ತೊಡಗೋದ್ರಿಂದ, ಪ್ರಾಪಂಚಿಕ ವಿಷಯಗಳಲ್ಲಿ ಈ ಮನಸ್ಸನ್ನು ಉಪಯೋಗಿಸೋದ್ರಿಂದ ನಮಗೆ ಪ್ರಪಂಚದ ಪ್ರಾಪ್ತಿ ಆಗುತ್ತೆ. ಈಗ ನಮಗೀಗಾಗಲೇ ಈ ಜಗತ್ತಿನ ಪ್ರಾಪ್ತಿಯಾಗಿದೆ. ಈ ಜಗತ್ತಿನಲ್ಲಿ ಒಂದು ಶರೀರ ಅಂತ ಕೂಡ ನಮಗೆ ಸಿಕ್ಕಿದೆ ಪ್ರಪಂಚವನ್ನು ಅನುಭವಿಸೋದಕ್ಕೆ. ಪ್ರಪಂಚ ಅಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಈ 5 ಅನುಭವಗಳ ಮೊತ್ತವನ್ನೇ ಪ್ರಪಂಚ ಅಂತ ಕರೆಯಲ್ಪಡುತ್ತೆ. ಈ ಪ್ರಾಪಂಚಿಕ ಅನುಭವ ಆದಿಯಲ್ಲಿ ಸುಖದಂತೆ ತೋರುತ್ತೆ, ಆದರೆ ಕ್ರಮೇಣ ಅದು ಪರಿಣಾಮದಲ್ಲಿ ವಿಷದಂತೆ, ದುಃಖದಂತೆ, ನೋವಿನಲ್ಲಿ ಅದು ಕೊನೆಗಾಣುತ್ತೆ. ಯಾವುದೇ ಆಗ್ಬೋದು, ಸುಂದರವಾದ ದೃಶ್ಯ ಆಗ್ಬೋದು, ಶಬ್ದ ಇತ್ಯಾದಿ ಇವೆಲ್ಲ. ಆದರೆ ಇದೇ ಪಂಚೇಂದ್ರಿಯಗಳನ್ನು ನಾವು ಭಗವಂತನ ಆರಾಧನೆಗೆ ಉಪಯೋಗಿಸಿದ್ರೆ, ಭಗವಂತನ ದಿವ್ಯಮಂಗಳ ರೂಪವನ್ನು ನೋಡೋದು, ಭಗವಂತನ ಕಥಾಶ್ರವಣ ಮಾಡೋದು, ಭಗವಂತನ ನಾಮವನ್ನು, ನಾಮ ಸಂಕೀರ್ತನೆಯನ್ನು ಶ್ರವಣ ಮಾಡೋದು, ಹಾಗೇನೆ ನಾವು ಕೈಗಳಿಂದ ಭಗವಂತನ ಸೇವಾ ಕಾರ್ಯಗಳಲ್ಲಿ ತೊಡಗೋದು, ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ನೈವೇದ್ಯವನ್ನು ನಾವು ಸ್ವೀಕರಿಸುವಂಥದ್ದು. ಇದೇ ರೀತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ಪರಮಾತ್ಮನ ಸೇವೆಯಲ್ಲಿ ತೊಡಗಿಸಿದಾಗ ಅದು ಸಾರ್ಥಕತೆಯನ್ನು ತಲುಪುತ್ತೆ. ಇದೇ ಇಂದ್ರಿಯಗಳನ್ನು, ಪಂಚ ಇಂದ್ರಿಯಗಳನ್ನು ನಾವು ಪ್ರಾಪಂಚಿಕ ವಿಷಯ ಭೋಗಗಳಲ್ಲಿ ತೊಡಗಿಸಿದಾಗ ಪ್ರಾರಂಭದಲ್ಲಿ ಅದು ಆಕರ್ಷಣೆಯನ್ನು ಹೊಂದಿರುತ್ತೆ, ಮನಸ್ಸನ್ನು ಆಕರ್ಷಿಸುತ್ತೆ, ಆದರೆ ದುಃಖವನ್ನು ಅದು ನೀಡುತ್ತೆ. ಆದರೆ ಹೆಚ್ಚು ಜನ ಆಧ್ಯಾತ್ಮಿಕ ಜ್ಞಾನವನ್ನು ಗುರುವಿನ ಮೂಲಕ, ಶಾಸ್ತ್ರ ಮುಖೇನ ಪಡ್ಕೊಂಡಿಲ್ಲದೆ ಇರೋದ್ರಿಂದ ಅವರು ಈ ಆಕರ್ಷಣೆಗೆ ಗುರಿಯಾಗ್ತಾರೆ ಅಥವಾ ಆ ಮಾಯೆಯ ಬಲೆಯಲ್ಲಿ ಸಿಕ್ಕಾಕೋತಾರೆ. ಅದರ ಪರಿಣಾಮವಾಗಿ ನಾವು ಜಗತ್ತಿನಲ್ಲಿ ಹಲವಾರು ಥರದ ಸಮಸ್ಯೆಗಳು,
ದುಃಖ ಇನ್ನಿತರ ಬಾಧೆಗಳನ್ನು, ರೋಗ ಇತ್ಯಾದಿಗಳನ್ನೆಲ್ಲ ಅನುಭವಿಸೋದು ಇದೇ ಕಾರಣದಿಂದ. ಹೀಗಾಗಿ ಇಂದ್ರಿಯಗಳ ನಿಗ್ರಹ ಅನ್ನುವಂಥದ್ದು ಬಹಳ ಮುಖ್ಯವಾದ್ದು. ಭಾಗವತ, ಭಗವದ್ಗೀತೆ, ಇತರ ಪುರಾಣಗಳಲ್ಲಿ ಕೂಡ ಹಾಗೆ ಉಪನಿಷತ್ತು, ಯಾವುದೇ ಒಂದು ಆಧ್ಯಾತ್ಮಿಕ ಗ್ರಂಥವನ್ನು ಗಮನಿಸಿದ್ರು ಇಂದ್ರಿಯ ನಿಗ್ರಹಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದರೆ ನಾವು ಧರ್ಮ ಮಾರ್ಗದಲ್ಲಿ ಜೀವನವನ್ನು ಮಾಡೋದಕ್ಕಾಗೋದಿಲ್ಲ. ಈ ಇಂದ್ರಿಯ ನಿಗ್ರಹವನ್ನು ಪಡ್ಕೋಬೇಕಾದ್ರೆ ಮನಸ್ಸು ಶುದ್ಧವಾಗಿರಬೇಕು. ಇದನ್ನು ಚಿತ್ತಶುದ್ಧಿ ಅಂತ ಕರೀತಾರೆ. ಚಿತ್ತಶುದ್ಧಿಯಿಂದಲೇ ನಾವು ಜಿತೇಂದ್ರಿಯರಾಗೋದಕ್ಕೆ ಸಾಧ್ಯ ಆಗುತ್ತೆ. ಜಿತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋನು ಅಂತ. ಯಾವುದನ್ನು ಮಾತನಾಡಬೇಕೋ, ಯಾವುದನ್ನು ತಿನ್ನಬೇಕೋ ಅದನ್ನು ಮಾತ್ರ ಮಾತನಾಡೋದು, ಆಹಾರವನ್ನು ಮಾತ್ರ ಸ್ವೀಕರಿಸೋದು. ಹಾಗೆ ಕಣ್ಣನ್ನು, ನಯನೇಂದ್ರಿಯ ಅದನ್ನು ನಿಗ್ರಹದಲ್ಲಿಟ್ಕೊಂಡಿದ್ದಾಗ ನಮ್ಮ ಜೀವನದ ಸಾರ್ಥಕತೆಗೆ ಏನು ಬೇಕೋ ಅಷ್ಟು ಮಾತ್ರ ನಾವು ಆ ಇಂದ್ರಿಯವನ್ನು ಉಪಯೋಗಿಸುವಂಥದ್ದು. ಅವಶ್ಯಕತೆಗಿಂತ ಹೆಚ್ಚಿಗೆ ಉಪಯೋಗಿಸಬಾರ್ದು. ಹೀಗೆ ನಮಗೆ ಪರಮಾತ್ಮ ಕೊಟ್ಟಿರುವಂತಹ ಇಂದ್ರಿಯಗಳು, ಈ ಇಂದ್ರಿಯಗಳಿಗೆಲ್ಲ ಒಡೆಯ ಹೃಷಿಕೇಶ ಅಂತ. ಪರಮಾತ್ಮನಿಗೆ ಹೃಷಿಕೇಶ ಅಂತ ಹೆಸರು. ಹೃಷಿಕ ಅಂದರೆ ಜ್ಞಾನೇಂದ್ರಿಯಗಳು ಅಂತ, ಈಶ ಅಂದರೆ ಇದಕ್ಕೆ ಒಡೆಯ. ಪರಮಾತ್ಮ ಕೊಟ್ಟಿರುವಂತಹ ಈ ಜ್ಞಾನೇಂದ್ರಿಯಗಳನ್ನು ಪರಮಾತ್ಮನಿಗೆ ಒಪ್ಪುವಂತೆ ಅಥವಾ ಪರಮಾತ್ಮ ಮೆಚ್ಚುವಂತೆ ನಾವು ಇದನ್ನು ಉಪಯೋಗಿಸಬೇಕು. ಪರಮಾತ್ಮನಿಗಾಗಿ ಇದನ್ನು ನಾವು ವಿನಿಯೋಗ ಮಾಡಬೇಕು, ಈ ಇಂದ್ರಿಯಗಳ ಶಕ್ತಿಯನ್ನು. ಆಗ ನಮಗೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇಂದ್ರಿಯ ನಿಗ್ರಹ ಇಲ್ಲದಂತಹ ವ್ಯಕ್ತಿಗಳು ಬೇರೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳು ಅಥವಾ ಇತ್ಯಾದಿ ತೀರ್ಥಯಾತ್ರೆ ಅಥವಾ ಮತ್ತಿನ್ನೇನೋ ಒಂದು ಸತ್ಕಾರ್ಯಗಳಲ್ಲಿ ತೊಡಗಿರ್ಬೋದು. ಆದರೆ ಅದರಲ್ಲಿ ಗಣಿಸಿದಂತಹ ಒಂದಷ್ಟು ಪುಣ್ಯವನ್ನು ಇಂದ್ರಿಯಗಳನ್ನು ದುರುಪಯೋಗ ಮಾಡಿ ಮತ್ತೆ ಅವರು ಆ ಪುಣ್ಯವನ್ನು ಕಳ್ಕೊಂಡು ಪಾಪವನ್ನು ಸಂಗ್ರಹ ಮಾಡುವಂತಾಗತ್ತೆ. ಅದರಲ್ಲಿ ಶಾಸ್ತ್ರ ಒಂದು ಕಡೆ ಹೇಳುತ್ತೆ, ಮನುಷ್ಯ ಹೆಚ್ಚು ಪಾಪವನ್ನು ಗಳಿಸುವಂಥದ್ದು ಈ ಜಿಹ್ವೇಂದ್ರಿಯದಿಂದ ಅಂತ. ಜಿಹ್ವಾ ಅಂದರೆ ನಾಲಿಗೆ. ನಾಲಿಗೆಯಿಂದ ಹೆಚ್ಚು ಪಾಪವನ್ನು ಅವನು ಗಳಿಸ್ತಾನೆ. ಯಾಕೆಂದರೆ ಈ ನಾಲಿಗೆ ಎರಡು ಥರದ ಕೆಲಸವನ್ನು ಮಾಡುತ್ತೆ. ಒಂದು, ಮಾತನಾಡುವಂತಹ ಶಕ್ತಿ ಅದಕ್ಕಿದೆ. ಸರಿಯಾಗಿ ಮಾತನಾಡಿದಾಗ, ಭಗವದ್ವಿಚಾರ ಒಳ್ಳೆಯ ಮಾತುಗಳನ್ನು ಮಾತನಾಡಿದಾಗ ನಮಗೆ ಅದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ, ಚಿತ್ತಶುದ್ಧಿಗೆ ಕಾರಣ ಆಗುತ್ತೆ. ಹಾಗೆ ಭಗವಂತನಿಗೆ ಅರ್ಪಣೆ ಮಾಡಿರುವಂಥ ಆಹಾರವನ್ನು ಸ್ವೀಕರಿಸಿದಾಗ ಅದು ಪ್ರಸಾದ ಆಗುತ್ತೆ, ಅದರಿಂದ ಮನಸ್ಸು ಪ್ರಸನ್ನವಾಗಿರುತ್ತೆ. ಹಾಗಲ್ಲದೆ ನಾಲಿಗೆಯ ಚಪಲಕ್ಕಾಗಿ ರುಚಿಯಾಗಿದೆ ಅಂತ ಯಾರು ಆಹಾರವನ್ನು ಸ್ವೀಕರಿಸ್ತಾ ಇರ್ತಾರೋ ಶಾಸ್ತ್ರಕ್ಕೆ ವಿರುದ್ಧವಾಗಿ, ಹಾಗೇನೆ ನಾಲಿಗೆಯ ಚಪಲದಿಂದ ತಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನೆಲ್ಲ ಮಾತನಾಡುವಂಥದ್ದು, ಮಾತನಾಡಬಾರದ ಅಪಶಬ್ದಗಳನ್ನು ಮಾತನಾಡೋದು, ಇದರಿಂದ ಏನಾಗುತ್ತೆ, ಪಾಪವನ್ನು ಅವರು ಗ್ರಹಿಸಿದಂತೆ ಆಗುತ್ತೆ, ಪಾಪವನ್ನು ಅವರು ಕಟ್ಕೋತಾರೆ, ಹೊಂದುತ್ತಾರೆ. ಈ ಪಾಪದ ಪರಿಣಾಮವಾಗಿ ಏನಾಗುತ್ತೆ ಅಂದರೆ, ಮುಖ್ಯವಾಗಿ ಕಂಡುಬರುವಂಥದ್ದು ಶರೀರದಲ್ಲಿ ರೋಗಗಳು, ಬಾಧೆ, ಮಾನಸಿಕವಾದ ಬಾಧೆ, ಭಯ, ಚಿಂತೆ, ಗೊಂದಲ ಇತ್ಯಾದಿ. ಹಾಗೆ ಹಲವಾರು ಸಮಸ್ಯೆಗಳು ಕೂಡ ಜೀವನದಲ್ಲಿ ಹುಟ್ಕೊಳ್ಳುತ್ತೆ. ಕರ್ಮ ಬಂಧನ ಆಗುತ್ತೆ. ಸ್ವಾಮಿ ವಿವೇಕಾನಂದರನ್ನು ಒಬ್ಬರು ಶಿಷ್ಯರು ಪ್ರಶ್ನೆ ಕೇಳ್ತಾರೆ, ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದಕ್ಕೆ, ಮನಸ್ಸನ್ನು ನಿಗ್ರಹಿಸೋದಕ್ಕೆ ಮುಖ್ಯವಾದ ಸಾಧನೆಯನ್ನು ನಾವು ಹೇಗೆ ತಿಳ್ಕೊಳ್ಳೋದು, ಯಾವುದು ಮುಖ್ಯವಾದ್ದು ಅಂದಾಗ ಸ್ವಾಮಿ ವಿವೇಕಾನಂದರು ನಾಲಿಗೆಯನ್ನು ತೋರಿಸ್ತಾರೆ. ಯಾರು ಈ ಜಿಹ್ವೇಂದ್ರಿಯವನ್ನು, ನಾಲಿಗೆಯನ್ನು ಗೆದ್ದಿದ್ದಾನೋ ಅವನು
ಮನಸ್ಸನ್ನು ಗೆಲ್ಲೋದು, ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳೋದು ಅವನಿಗೆ ಸುಲಭ ಆಗುತ್ತೆ. ಈ ಕಾರಣದಿಂದಲೇ ಆಹಾರ ನಿಯಮ ಹಾಗೆ ವಾಕ್ ಸಂಯಮ ಈ ಎರಡೂ ಕೂಡ ಬಹಳ ಮುಖ್ಯವಾದ ಸಾಧನೆ ಆಗುತ್ತೆ. ಇದರಿಂದ ಮನಸ್ಸು ಬಹಳ ಬೇಗ ಶುದ್ಧವಾಗುತ್ತೆ. ಈಗ ಈ ಚಿತ್ತಶುದ್ಧಿ ಎನ್ನುವಂಥದ್ದು ಹೇಗೆ ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ? ಮನುಷ್ಯರು ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ತಮ್ಮ ಜೀವನವನ್ನು ಸುಗಮಗೊಳಿಸ್ಕೊಳ್ಳೋಕ್ಕೆ. ಸುಗಮ ಅಂದರೆ ಸುಲಭವಾಗಿ ಮಾಡಿಕೊಳ್ಳೋದಕ್ಕೆ. ಈಗಿನ ಕಾಲದಲ್ಲಿ ಹಲವಾರು ಥರದ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಜೀವನವನ್ನು ಸುಲಭ ಮಾಡ್ಕೋತಾರೆ. ಹಾಗೆ ಹಣ ಇತ್ಯಾದಿ ಸೌಕರ್ಯಗಳನ್ನು ಪಡ್ಕೊಂಡು ಜೀವನವನ್ನು ಸುಲಭ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ನಮಗೀಗ ಪ್ರತ್ಯಕ್ಷವಾಗಿ ಕಂಡುಬಂದಿದೆ, ಆಧುನಿಕ ಕಾಲದಲ್ಲಿ ಮೊದಲಿಗಿಂತ ಸುಖ ಶಾಂತಿ ಇನ್ನೂ ಕಡಿಮೆ ಆಗಿರುವಂಥದ್ದು. ಮಾನಸಿಕವಾದ ರೋಗಗಳು, ಮಾನಸಿಕ ರೋಗಿಗಳ ಸಂಖ್ಯೆ ಹೆಚ್ಚಾಗಿರೋದು, ಅನಾವಶ್ಯಕವಾದ ಒಂದು ಗೊಂದಲ, ಭಯ, ದುರಭ್ಯಾಸಗಳಿಗೆ ಬಲಿಯಾಗುವಂಥದ್ದು. ಚಿಕ್ಕ ವಯಸ್ಸಿನಲ್ಲೇ ಅವರು ಮಾನಸಿಕ ಸಮತೋಲನವನ್ನು ಕಳ್ಕೊಳ್ಳೋದು, ದುಶ್ಚಟಗಳಿಗೆ ಬಲಿಯಾಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದು, ಈ ಥರದ್ದೆಲ್ಲ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಶಾಸ್ತ್ರವಾಕ್ಯಗಳನ್ನು ಸರಿಯಾದ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳದೇ ಇರೋದು, ಕೆಲವರಿಗೆ ಗೊತ್ತಿದ್ರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಅನುಷ್ಠಾನ ಮಾಡದೇ ಇರುವಂಥದ್ದು. ಹೀಗಾಗಿ ಶಾಸ್ತ್ರವಾಕ್ಯಗಳು ಪರಮಾತ್ಮನ ಮಾತುಗಳು, ಅದನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತಲೇ ದಾಸರುಗಳು, ಹಲವಾರು ಜನ ಮಹಾತ್ಮರು, ಸಾಧು ಸಂತರೆಲ್ಲ ಸರಳವಾದ ಭಾಷೆಗಳಲ್ಲಿ ಈ ಆಧ್ಯಾತ್ಮಿಕ ವಿಚಾರಗಳನ್ನು ಜನಗಳಿಗೆ ತಲುಪಿಸಿದ್ರು. ಕೀರ್ತನೆಗಳ ರೂಪದಲ್ಲಿ ದಾಸರುಗಳು ಈ ಆಧ್ಯಾತ್ಮಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದಾರೆ. ಇವುಗಳನ್ನು ಪ್ರತಿನಿತ್ಯ ಕೇಳೋದ್ರಿಂದ, ಅವರು ಹೇಳಿರೋ ಮಾತುಗಳನ್ನು ಓದೋದ್ರಿಂದ, ಮನನ ಮಾಡೋದ್ರಿಂದ ನಮಗೆ ಬಹಳಷ್ಟು ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಯಾಗುತ್ತೆ. ಈಗ ಮುಂದಿನ ವಿಚಾರ, ಈ ಚಿತ್ತಶುದ್ಧಿ ಆದಾಗ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಕೊಂಡು ಆಹಾರ ಶುದ್ಧಿ, ವಾಕ್ ಶುದ್ಧಿ, ಒಳ್ಳೆಯ ಮಾತುಗಳು, ಈ ರೀತಿಯಲ್ಲಿ ಸಾಧನೆ ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ನಮಗೆ? ಪರಮಾತ್ಮ ಏನು ಹೇಳ್ತಾನೆ ಅಂದರೆ, ಮನಸ್ಸು ಕನ್ನಡಿಯ ಹಾಗೆ. ಆ ಕನ್ನಡಿಯ ಮೇಲೆ ಧೂಳಿದ್ದಾಗ ಏನಾಗುತ್ತೆ, ನಮ್ಮ ಪ್ರತಿಬಿಂಬ ಕಂಡು ಬರೋದಿಲ್ಲ. ಅದನ್ನು ಸ್ವಚ್ಛ ಮಾಡಿದಾಗ ನಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಹಾಗೇನೆ ನಮ್ಮ ಮನಸ್ಸಿನಲ್ಲೇ ನಮಗೆ ಆತ್ಮದರ್ಶನ ಆಗುತ್ತೆ. ಆತ್ಮದರ್ಶನ ಅಂದರೆ ನಮ್ಮ ನಿಜಸ್ವರೂಪದ ದರ್ಶನ ಆಗುತ್ತೆ, ಅನುಭವನೂ ಆಗುತ್ತೆ. ಅದು ಮಲಿನವಾಗಿದ್ದಾಗ, ಮಲಿನ ಆಗಿದ್ದ ಕಾರಣ ಏನು? ಈಗಾಗಲೇ ನಾವು ಗಮನಿಸಿದ್ವಿ, ಪಂಚ ಇಂದ್ರಿಯಗಳಿಂದ ವಿಷಯಗಳು, ಆ ವಿಷಯಾಸಕ್ತಿಯಿಂದ ಅನುಭವಿಸಿದಂಥ ವಿಷಯಗಳೆಲ್ಲ ಕೂಡ ಮನಸ್ಸಿನಲ್ಲಿ ಕಲ್ಮಶವನ್ನು ಉಂಟು ಮಾಡುತ್ತೆ. ಅದನ್ನು ಮಾನಸಿಕ ದೋಷಗಳು ಅಂತ ಕರೀತಾರೆ. ಈ ದೋಷಗಳೇನು ಮಾಡುತ್ತೆ, ಮನಸ್ಸನ್ನು ಅಸ್ವಸ್ಥಗೊಳಿಸುತ್ತೆ. ಸ್ವಸ್ಥ ಅಂದರೆ ಆರೋಗ್ಯವಾಗಿರುವಂಥದ್ದು ಅಂತ. ಆರೋಗ್ಯವಾದ ಮನಸ್ಸು, ಆರೋಗ್ಯವಾದ ಮನಸ್ಸೇ ಶಾರೀರಿಕ ಆರೋಗ್ಯಕ್ಕೂ ಕಾರಣವಾಗುತ್ತೆ. ಮನಸ್ಸು ಆರೋಗ್ಯವಾಗಿಲ್ಲದೆ ಇದ್ದರೆ ಶರೀರ ಕೂಡ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮನಸ್ಸಿನ ಸೂಕ್ಷ್ಮ ರೂಪವೇ, ಮನಸ್ಸಿನ ಸ್ಥೂಲ ರೂಪ ಶರೀರ, ಶರೀರದ ಸೂಕ್ಷ್ಮ ರೂಪವೇ ಮನಸ್ಸು. ಮನಸ್ಸು ಶರೀರ ಅನ್ನುವಂಥದ್ದು ಅಷ್ಟು ನಿಕಟವಾದ ಒಂದು ಸಂಬಂಧವನ್ನು ಹೊಂದಿದೆ. ಮನಸ್ಸಿನಲ್ಲಿ ಬರುವಂಥ ಪ್ರತಿಯೊಂದು ಆಲೋಚನೆಗಳು ಶರೀರದ ಮೇಲೆ ತನ್ನ ಪರಿಣಾಮವನ್ನು ಉಂಟು ಮಾಡುತ್ತೆ. ಇವೆಲ್ಲ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಮನಸ್ಸಿನಲ್ಲಾಗುವಂತಹ ಚಿಂತೆ, ಭಯ ಶರೀರದ ಆರೋಗ್ಯವನ್ನು ಹಾಳು ಮಾಡುವಂಥದ್ದು. ಹಾಗೆ ಮನಸ್ಸು ಶಾಂತವಾಗಿದ್ದಾಗ ಶರೀರದ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಹೀಗಾಗಿ
ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಹೇಗೆ ಇದಕ್ಕೆ ಉತ್ತಮವಾದ ಸಾಧನೆ ಯಾವುದು? ಅದನ್ನು ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋದು, ನನ್ನಲ್ಲಿ ಮನಸ್ಸಿಡು. ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು, ಎಷ್ಟು ಸಾಧ್ಯವೋ ಅಷ್ಟಷ್ಟು ಹೆಚ್ಚೆಚ್ಚಾಗಿ. ಯಾವ ಮೂಲಕ ಇದನ್ನು ಮಾಡ್ಬೋದು ಸಾಧನೆ ಅಂದರೆ, ಮಹಾತ್ಮರು ಹೇಳ್ತಾರೆ, ವಿಶೇಷವಾಗಿ ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆ. ಭಗವನ್ನಾಮ ಸಂಕೀರ್ತನೆಯಿಂದ ಮನಸ್ಸು ಶುದ್ಧವಾಗುತ್ತೆ. ಯಾಕೆಂದರೆ ಭಗವಂತ ಎಷ್ಟು ಪವಿತ್ರಾತ್ಮನೋ, ಪರಮಾತ್ಮನ ನಾಮವೂ ಕೂಡ ಅಷ್ಟೇ ಪವಿತ್ರವಾದ್ದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾಮ ಮತ್ತು ನಾಮಿ ಎರಡೂ ಕೂಡ ಒಂದೇನೆ. ಶ್ರೀಹರಿ, ಶ್ರೀಹರಿಯ ನಾಮ ಎರಡೂ ಕೂಡ ಸಮಾನವಾದ್ದು, ಇವೆರಡರಲ್ಲೂ ಭೇದ ಇಲ್ಲ. ಅಂದರೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಅಂದರೆ ಮನಸ್ಸಿನಲ್ಲಿ ಭಗವಂತನ ಅನುಭವ ನಮಗಾಗ್ತಾ ಇದೆ ಅಂತಲೇ ಅರ್ಥ. ಹಾಗಾಗಿ ಭಕ್ತಿಯಿಂದ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಈಗ ಈ ಭಗವನ್ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ಈ ಶುದ್ಧಿ ಅನ್ನೋದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೋದು ಅಂದರೆ, ಸಾಮಾನ್ಯವಾಗಿ ಮನುಷ್ಯನಲ್ಲಿ ರಜೋಗುಣ ತಮೋಗುಣಗಳು ಮನುಷ್ಯರಲ್ಲಿ ಹೆಚ್ಚಾಗಿರುತ್ತೆ ಸತ್ವಗುಣಕ್ಕಿಂತ. ಭಗವಂತನ ನಾಮಸ್ಮರಣೆ, ಭಗವತ್ ಚಿಂತನೆ, ಧ್ಯಾನ ಮಾಡ್ತಾ ಇರೋದ್ರಿಂದ ಇಂದ್ರಿಯ ವಿಷಯ ಭೋಗಗಳನ್ನು ನಿಗ್ರಹಿಸಿ ಭಗವತ್ ಪ್ರೀತ್ಯರ್ಥವಾಗಿ ಇಂದ್ರಿಯಗಳನ್ನು ಉಪಯೋಗಿಸುವಂಥದ್ದು. ಅಂದರೆ ಇಂದ್ರಿಯಗಳ ಸರಿಯಾದ ಉಪಯೋಗ, ಅದನ್ನೇ ಸಂಯಮ ಅಂತ ಕರೆದಿರೋದು. ಈ ರೀತಿ ಇಂದ್ರಿಯ ನಿಗ್ರಹದಿಂದ ಈ ರಜೋಗುಣ ತಮೋಗುಣಗಳೆಲ್ಲ ಕ್ರಮೇಣ ಕಡಿಮೆಯಾಗಿ ಸತ್ವಗುಣ ಹೆಚ್ಚಾಗ್ತಾ ಬರುತ್ತೆ. ಈ ಸತ್ವಗುಣ ಹೆಚ್ಚಾದಾಗ ಮನಸ್ಸಿನಲ್ಲಿ ದೈವಿ ಗುಣಗಳು, ದೈವಿ ಸಂಪದ ಹೆಚ್ಚಾಗುತ್ತೆ. ಮೊದಲು ಅಸುರಿ ಸಂಪದ ಇತ್ತು. ಈ ಅಸುರಿ ಸಂಪದ ಇದ್ದಾಗ ಯಾವ ರೀತಿಯಾದ ಲಕ್ಷಣಗಳು ಕಂಡುಬರುತ್ತೆ? ಪರಮಾತ್ಮ ಗೀತೆಯಲ್ಲಿ ಹೇಳೋ ಹಾಗೆ, ಆಶಾಪಾಶೈರ್ ಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಃ. ನಾವು ಮಾಡಬೇಕಾಗಿರೋದು ಭಗವಂತನ ನಾಮದ ಪರಾಯಣ. ಪರಾಯಣ ಅಂದರೆ ಅದರಲ್ಲಿ ತೊಡಗೋದು ಅಂತ, ಅದರಲ್ಲಿ ಮುಂದುವರಿಯೋದು, ಆ ಅರ್ಥವನ್ನು ಹೊಂದಿದೆ ಸಹಸ್ರನಾಮ ಪರಾಯಣ. ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರಿಂದ, ಭಗವಂತನ ವಿಚಾರದಲ್ಲಿ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡೋದು ಇತ್ಯಾದಿ, ಇದರಿಂದ ಏನಾಗುತ್ತೆ? ಮನಸ್ಸು ಕ್ರಮೇಣ ಶುದ್ಧವಾಗ್ತಾ ಬರುತ್ತೆ, ಸತ್ವಗುಣ ಸಂಪನ್ನ ಆಗುತ್ತೆ. ಈ ಸತ್ವಗುಣ ದೈವಿ ಗುಣವನ್ನು ಹೆಚ್ಚು ಮಾಡ್ತಾ ಮಾಡ್ತಾ ದೈವಿ ಸಂಪತ್ ವಿಮೋಕ್ಷಾಯ, ಈ ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಮೋಕ್ಷ ಅಂದರೆ ಬಂಧನದಿಂದ ಬಿಡುಗಡೆಯನ್ನು ಹೊಂದೋದನ್ನು ಮೋಕ್ಷ ಅಂತ ಕರೀತಾರೆ. ಯಾವುದರಿಂದ ಬಿಡುಗಡೆಯನ್ನು ಹೊಂದುತ್ತೆ ಅಂದರೆ, ದೋಷಗಳಿಂದ ಬಿಡುಗಡೆಯನ್ನು ಹೊಂದುತ್ತೆ. ಎಲ್ಲ ವಿಧದ ದೋಷಗಳು ಕೂಡ ನಿವಾರಣೆ ಆಗಿಬಿಡುತ್ತೆ. ಆಗ ಮನುಷ್ಯ ತಾನು ಯಾವುದನ್ನು ಬಯಸ್ತಾ ಇದ್ನೋ, ಎಲ್ಲ ಮನುಷ್ಯರು, ಎಲ್ಲ ಜೀವಿಗಳು ಬಯಸುವಂತೆ ಸುಖ ಮತ್ತು ಶಾಂತಿ ಆ ಜೀವಿಗೆ ಅಥವಾ ಆ ವ್ಯಕ್ತಿಗೆ ಪ್ರಾಪ್ತಿಯಾಗುತ್ತೆ. ಸುಖ ಶಾಂತಿಗೆ ಇರುವಂಥದ್ದು ಚಿತ್ತಶುದ್ಧಿಯ ಮಾರ್ಗ ಮಾತ್ರ. ಅದನ್ನು ಭಕ್ತಿಯೋಗ, ಧ್ಯಾನಯೋಗ, ಜ್ಞಾನಯೋಗ ಅಂತೆಲ್ಲ ಬೇರೆ ಬೇರೆ, ಕರ್ಮಯೋಗ ಅಂತ ಕೂಡ ಕರೀತಾರೆ. ಬೇರೆ ಬೇರೆ ರೀತಿಯಲ್ಲಿ ಕರೆದಿದ್ರು ಆಗುವಂಥದ್ದು ಚಿತ್ತಶುದ್ಧಿನೇ. ಚಿತ್ತಶುದ್ಧಿಯ ಪರಿಣಾಮ ನಮ್ಮಲ್ಲಿ ಹೆಚ್ಚೆಚ್ಚು ಶಾಂತಿಯ ಅನುಭವ ಆಗುತ್ತೆ. ಈ ಶಾಂತಿಯ ಅನುಭವವನ್ನೇ ನಾವು ಸುಖ ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಯಾರಿಗೆ ಶಾಸ್ತ್ರಜ್ಞಾನದ ಪರಿಚಯ ಇರೋದಿಲ್ವೋ, ಗುರುಕೃಪೆ ಆಗಿರಲ್ವೋ, ಅವರು ಇಂದ್ರಿಯಗಳಿಂದ ಅನುಭವಿಸುವಂಥದ್ದನ್ನು ಸುಖ ಅಂತ ಭಾವಿಸ್ತಾರೆ.
ಇಂದ್ರಿಯಗಳಿಂದಾಗುವಂಥ ಅನುಭವ. ಆದರೆ ಇಂದ್ರಿಯಗಳ ಅನುಭವವನ್ನು ಶಾಸ್ತ್ರ ಏನು ಹೇಳುತ್ತೆ, ವಿಷಯಗಳು ವಿಷದಂತೆ ಅದು ಪರಿಣಾಮಕಾರಿ ಆಗಿರುತ್ತೆ. ಅದನ್ನು ಸ್ವೀಟ್ ಪಾಯ್ಸನ್ ಅಂತ ಕೂಡ ಕರೀತಾರೆ. ಪ್ರಾರಂಭದಲ್ಲಿ ಸಿಹಿಯಾಗಿ ತೋರುತ್ತೆ, ಕ್ರಮೇಣ ಅದು ವಿಷದಂತೆ ಪರಿಣಾಮಕಾರಿ ಆಗುತ್ತೆ. ಆದರೆ ಯಾರಿಗೆ ಈ ಸತ್ಯ ಅರ್ಥ ಆಗಿರಲ್ವೋ ಅವರು ಈ ವಿಷಯ ಭೋಗಗಳನ್ನೇ ಜೀವನದ ಪ್ರಮುಖವಾದ ಒಂದು ಕಾರ್ಯ, ಅದೇ ನಮ್ಮ ಉದ್ದೇಶ, ಈ ವಿಷಯ ಭೋಗಗಳನ್ನು ಹೆಚ್ಚೆಚ್ಚು ಅನುಭವಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ತನ್ಮೂಲಕ ಶಾರೀರಿಕ ಆರೋಗ್ಯ, ಮನಸ್ಸಿನ ಅಸ್ವಸ್ಥತೆ, ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾರೆ, ಮನಸ್ಸು ಅಸ್ವಸ್ಥ ಆಗುತ್ತೆ. ಆಗ ಜೀವನ ಅನ್ನುವಂಥದ್ದು ಬಹಳ ಬಾಧೆಯನ್ನು ನೀಡುವಂಥದ್ದಾಗಿರುತ್ತೆ. ಅದನ್ನೇ ನೋವು ಅಥವಾ ದುಃಖ ಅಂತ ಕರೀತಾರೆ. ಮಾನಸಿಕವಾಗಿ ನೋಡಿದಾಗ ಅದು ದುಃಖದ ರೀತಿಯಲ್ಲಿರುತ್ತೆ, ಶಾರೀರಿಕವಾಗಿ ನೋವಿನ ರೀತಿಯಲ್ಲಿರುತ್ತೆ. ಹೀಗಾಗಿ ಭಗವಂತನ ನಾಮಸ್ಮರಣೆ, ಭಗವಂತನ ಚರಿತ್ರೆಗಳನ್ನು ಅಧ್ಯಯನ ಮಾಡೋದು, ಪುರಾಣ ಕಥೆಗಳನ್ನು ಕೇಳೋದ್ರಿಂದ ಕ್ರಮೇಣ ಮನಸ್ಸು ಶುದ್ಧವಾಗ್ತಾ ಬರುತ್ತೆ. ಯಾವುದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಪ್ರಯತ್ನ ಮಾಡ್ತಾ ಇರ್ತಾನೋ, ಸುಖ ಜೀವನವನ್ನು ಪಡ್ಕೋಬೇಕು ಅಂತ ಹಲವಾರು ವಿಧದ ವಸ್ತುಗಳನ್ನು ಸಂಗ್ರಹ ಮಾಡಿ ಸಂಪತ್ತು ಇತ್ಯಾದಿಗಳನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾನೋ ಅದು ಯಾವುದರ ಅಗತ್ಯವೂ ಇಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಇದು ಅರ್ಥ ಆಗಬೇಕಾದ್ರೆ ಸತ್ಸಂಗದ ಅವಶ್ಯಕತೆ ಬಹಳ ಇದೆ. ಸತ್ಸಂಗದಿಂದ ವಿವೇಕ ಜಾಗೃತಿ ಆಗುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸತ್ಸಂಗದ ಪರಿಣಾಮ ಹೇಗೆ ನಮಗೆ ಕಂಡು ಬರುತ್ತೆ ಅಂದರೆ, ನಮ್ಮಲ್ಲಿರುವಂಥ ಅವಿವೇಕ ಕ್ರಮೇಣ ಕಡಿಮೆಯಾಗಿ ನಾಶವಾಗಿ ವಿವೇಕ ಅನ್ನುವಂಥದ್ದು ಜಾಗೃತ ಆಗುತ್ತೆ. ಈ ವಿವೇಕ ಜಾಗೃತಿ ಆದಾಗಲೇ ಯಾವುದು ನಿಜವಾಗಿ ಸುಖ, ಯಾವುದು ನಿಜವಾದ ದುಃಖ ಇದು ಅರ್ಥ ಆಗುತ್ತೆ. ಅವಿವೇಕಿಗಳೇನು ಮಾಡ್ತಾರೆ, ಅವರು ದುಃಖವನ್ನು ಕೊಡೋದನ್ನು ಸುಖ ಅಂತ ಭಾವಿಸ್ತಾರೆ, ಭ್ರಮೆಗೊಳ್ತಾರೆ. ಇದನ್ನೇ ಭ್ರಮೆ ಅಂತ ಕರೀತಾರೆ, ಅಥವಾ ಭ್ರಾಂತಿ ಅಂತ ಕೂಡ ಕರೀತಾರೆ. ಇದರ ಪರಿಣಾಮವಾಗಿ ಅವರು ಅನ್ಯಾಯದ ಮಾರ್ಗ, ಅಧರ್ಮದ ಮಾರ್ಗದಲ್ಲಿ ಸಾಕ್ತಾರೆ, ತಾವು ನಾಶವಾಗ್ತಾರೆ, ಸಮಾಜಕ್ಕೂ ಕೂಡ ಹಲವಾರು ಥರದ ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ. ಪರಮಾತ್ಮನ ಮಾತುಗಳು ನಮಗೆ ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಒಂದು ಉದಾಹರಣೆ ನಮಗೆ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧವಾದ್ದು, ಅದನ್ನು ಕೀಟಭ್ರಮರ ನ್ಯಾಯ ಅಂತ ಕರೀತಾರೆ. ಈ ಕೀಟಭ್ರಮರ ನ್ಯಾಯನ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಯಾಕೆ ಇದನ್ನು ಬಹಳ ವಿಶೇಷವಾಗಿ ಒತ್ತು ಕೊಟ್ಟು ಈ ಉದಾಹರಣೆಯನ್ನು ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ಯಾವುದೇ ಒಂದು ಉಪಮಾನ ಸಹಿತವಾಗಿ ಶಾಸ್ತ್ರ ಹೇಳಿದ್ರೂ ಕೂಡ ನಾವು ಕೇವಲ ಅದನ್ನು ಸ್ಥೂಲ ರೂಪದಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಲದು. ಅದರಲ್ಲಿರುವಂತಹ ಅಂತರಾಳದ ಅರ್ಥ, ಸೂಕ್ಷ್ಮವಾದ ಅರ್ಥವನ್ನು ಗ್ರಹಿಸಬೇಕು. ಈಗ ಹಾಲಿನಲ್ಲಿ ಸೂಕ್ಷ್ಮ ರೂಪದಲ್ಲಿ ಬೆಣ್ಣೆ ಇರುತ್ತೆ. ಅದನ್ನು ಹೇಗೆ ನಾವು ತಗೋಬೇಕಾದರೆ ಅದರದೇ ಆದ ಒಂದು ರೀತಿಯಲ್ಲಿ ಪ್ರಯತ್ನ ನಡಿಬೇಕಾಗುತ್ತೆ, ಒಂದು ಪ್ರಾಸೆಸ್ ಇರುತ್ತೆ. ಹಾಗೆ ಮಾಡಿದಾಗ ಮಾತ್ರ ನಮಗದು ಸಿಗುತ್ತೆ. ಅದೇ ಥರ ನಮ್ಮಲ್ಲಿ ಇರುವಂತಹ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಜಾಗೃತಗೊಳಿಸ್ಕೋಬೇಕಾದ್ರೆ, ನಮ್ಮ ಅಂತರಂಗದಲ್ಲಿರುವಂಥ ಆನಂದದ ಅನುಭವ ನಮಗಾಗಬೇಕಾದ್ರೂ ಕೂಡ ಸಾಧನೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ಸಾಧನೆ ಅದನ್ನು ಯೋಗ ಸಾಧನೆ ಅಂತ ಕೂಡ ಕರೀತಾರೆ. ಪರಮಾತ್ಮ ಹೇಳಿರೋದು ಅದೇ, ನೀನು ಯೋಗಿಯಾಗು ಅಂತ. ಈ ಯೋಗಕ್ಕೆ ವಿರುದ್ಧ ಪದ ಯಾವುದು ಅಂದರೆ ಭೋಗ ಅಂತ. ಭೋಗವನ್ನು ತ್ಯಾಗ ಮಾಡದೆ ಯೋಗ ಅನ್ನುವಂಥದ್ದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಭೋಗದಿಂದ ನಮಗುಂಟಾಗುವಂಥ ದುಃಖ, ಅದರ ಒಂದು ಕೆಟ್ಟ ಪರಿಣಾಮ ಅರ್ಥ ಆಗಬೇಕು ಮನುಷ್ಯನಿಗೆ, ಆಗ ಅದನ್ನು ತ್ಯಾಗ ಮಾಡ್ತಾನೆ.
ತ್ಯಾಗ ಮಾಡಿದ ಮೇಲೆ ಯೋಗ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಾದ ಮೇಲೆ ಬರುವಂಥದ್ದೇ ಈ ಕೀಟಭ್ರಮರ ನ್ಯಾಯದಂತೆ ಮನುಷ್ಯನು ಸಾಧನೆ ಮಾಡ್ತಾ ಮಾಡ್ತಾ ಅಧ್ಯಾತ್ಮ ಸಾಧನೆ ತನ್ನಲ್ಲಿರುವಂಥ ದೈವತ್ವವನ್ನು ಅರ್ಥ ಮಾಡ್ಕೊಳ್ತಾನೆ. ದೈವಿ ಗುಣವನ್ನು ಅವನು ಹೊಂದಿದಾಗ ದೇವಮಾನವನಾಗ್ತಾನೆ. ದೇವರಂಥ ಮನುಷ್ಯರು ಮಹಾತ್ಮರು ಅಂತ ಕರೀತಾರೆ. ಇವರನ್ನೇ ನಾವು ಮಹಾತ್ಮ ಅಂತ ಕರೆಯೋದು. ಈಗ ಭಗವದ್ವಾಣಿಯ ಒಂದು ಉದ್ದೇಶ ಏನು ಅಂದರೆ, ಸಾಮಾನ್ಯ ಮನುಷ್ಯನನ್ನು ಕೂಡ ಅವನು ಹೋಗ್ತಾ ಇರುವಂತಹ ತಪ್ಪು ದಾರಿಯಿಂದ ಅವನನ್ನು ಹೊರತಂದು ಸರಿಯಾದ ದಾರಿಯಲ್ಲಿ ಜೀವನ ಮಾಡುವಂತೆ ಮಾಡಿ, ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿ ಶುದ್ಧವಾದ ಜೀವನವನ್ನು ಮಾಡುವಂತೆ ಮಾಡಿ ಚಿತ್ತಶುದ್ಧಿಯನ್ನು ಪಡ್ಕೊಂಡು ಅವನು ತನ್ನ ಅಂತರಂಗದಲ್ಲಿರುವಂಥ ಆನಂದವನ್ನು ಪಡ್ಕೋಬೇಕು. ಹೊರಗಡೆ ಸಿಗುವಂತಹ ಸುಖ ಅನಿತ್ಯವಾದ್ದು ಮತ್ತು ದುಃಖಕ್ಕೆ ಕಾರಣ ಅಂತ ಅವನಿಗೆ ಅದು ಅರ್ಥ ಆಗುತ್ತೆ. ಹೀಗಾಗಿ ಸತ್ಸಂಗ ಬಹಳ ಮುಖ್ಯವಾದ ಒಂದು ಸಾಧನೆ. ಈ ಕೀಟಭ್ರಮರದ ವಿಚಾರವನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ವಿವರವಾಗಿ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿಯ ಈ ಸತ್ಸಂಗದಲ್ಲಿ ನಾವು ಈ ದಿನ ಪರಮಾತ್ಮ ಇಂದ್ರಿಯ ನಿಗ್ರಹವನ್ನು ಮನುಷ್ಯನಾದವನು ಹೇಗೆ ಅಭ್ಯಾಸ ಮಾಡಬೇಕು, ತನ್ಮೂಲಕ ಚಿತ್ತಶುದ್ಧಿಯನ್ನು ಪಡ್ಕೊಂಡು ತನ್ನ ಅಂತರಂಗದಲ್ಲಿರುವಂಥ ಆನಂದವನ್ನು ಅವನು ಹೇಗೆ ಗಳಿಸ್ತಾನೆ, ಆತ್ಮಾನಂದವನ್ನು ಪಡ್ಕೊಂಡು ತನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ತಾನೆ. ತನ್ನ ನಿಜ ಸ್ವರೂಪವನ್ನು ಅರಿತುಕೊಳ್ಳೋದೇ ಮಾನವ ಜೀವನದ ಮುಖ್ಯವಾದ ಉದ್ದೇಶ. ಇದು ಶಾಸ್ತ್ರವಾಕ್ಯ. ಸ್ವಸ್ವರೂಪಾನುಸಂಧಾನಂ. ಇದಕ್ಕೆ ಭಕ್ತಿ ಅಂತ ಹೆಸರು ಅಂಥೇಳಿ ವಿವೇಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಭಕ್ತಿ ಇತಿ ಅಭಿಧೀಯತೆ ಅಂತ. ಈ ಭಕ್ತಿ ಎನ್ನುವಂಥದ್ದು ಯಾವ ರೀತಿಯಲ್ಲಿ ಮನುಷ್ಯನನ್ನು ಪರಿವರ್ತನೆ ಮಾಡುತ್ತೆ, ಸಾಮಾನ್ಯ ಮನುಷ್ಯನನ್ನು ಮಹಾತ್ಮನಂತೆ ಹೇಗೆ ಅದು ಪರಿವರ್ತನೆ ಮಾಡುತ್ತೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಅವನು ಹಿಂದೆ ಎಷ್ಟೇ ತಪ್ಪುಗಳನ್ನು ಮಾಡಿದ್ರು, ಅಧರ್ಮದಿಂದ ನಡ್ಕೊಂಡು ಪಾಪ ಕಾರ್ಯವನ್ನು ಮಾಡಿ ದೋಷಪೂರಿತನಾಗಿದ್ದರೂ ಕೂಡ ಯಾವಾಗ ಅವನಿಗೆ ಸತ್ಸಂಗದಿಂದ ಗುರುಗಳ ಅನುಗ್ರಹದಿಂದ ತನ್ನ ತಪ್ಪಿನ ಅರಿವಾಗುತ್ತೋ, ತನ್ನನ್ನು ತಾನು ತಿದ್ದುಕೋಬೇಕು, ತನ್ನ ಆತ್ಮೋದ್ಧಾರ ಮಾಡ್ಕೋಬೇಕು, ನಾನು ಹೀಗೆ ನಾಶವಾಗಬಾರ್ದು, ನಾನು ಉದ್ಧಾರ ಆಗಬೇಕು ಅನ್ನುವಂತಹ ಸಂಕಲ್ಪ ಅವನ ಮನಸ್ಸಿನಲ್ಲಿ ಬಂದಾಗ ಅವನು ಭಗವಂತನ ಮಾತುಗಳಲ್ಲಿ ಶ್ರದ್ಧೆಯನ್ನು ಇಡ್ತಾನೆ, ನಂಬಿಕೆಯನ್ನು ಅವನು ಇಡ್ತಾನೆ. ಆ ಶ್ರದ್ಧೆನೇ ಅವನ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಕೀಟಭ್ರಮರ ನ್ಯಾಯ ಅನ್ನುವಂತಹ ಒಂದು ವಿಚಾರ ತಗೊಂಡಿದ್ವಿ. ಉಪಮಾನ, ಒಂದು ಕೀಟ ಇರುತ್ತೆ, ಅದನ್ನು ಈ ಭ್ರಮರ ಅನ್ನುವಂಥದ್ದು ಆ ಕೀಟವನ್ನು ತಗೊಂಡು ಬಂದು ಒಂದು ಗೂಡನ್ನು ಮಾಡಿ ಅದರಲ್ಲಿ ಅದನ್ನು ಇಡುತ್ತೆ. ಅದೊಂದು ಸಣ್ಣ ರಂಧ್ರವನ್ನು ಮಾಡಿ ಆಗಾಗ ಬಂದು ತನ್ನ ಚೂಪಾದ ಕೊಂಡಿಯಿಂದ ಅದಕ್ಕೆ ಕುಟುಕ್ತಾ ಇರುತ್ತೆ. ಈ ಕೀಟಕ್ಕೆ ಭ್ರಮರದ ಒಂದು ಸ್ಮರಣೆ, ಭ್ರಮರವನ್ನೇ ಸದಾ ನೆನಪು ಮಾಡ್ಕೊಳ್ತಾ ಇರುತ್ತೆ. ಅದು ಯಾವಾಗ ಬಂದು ನನಗೆ ಕುಟ್ಕುತ್ತೋ, ಅದರಿಂದ ನನಗೆ ಬಹಳ ನೋವಾಗುತ್ತೆ ಅಂತ ಹೇಳಿ ನಿರಂತರವಾಗಿ ಆ ಭ್ರಮರದ ಚಿಂತನೆಯನ್ನೇ ಮಾಡ್ತಾ ಇರುತ್ತೆ ಆ ಕೀಟ. ಮನಸ್ಸಿನ ಶಕ್ತಿ ಎಂಥದ್ದು ಅಂದರೆ, ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೋ ಮನುಷ್ಯ ಆ ರೀತಿ ಆಗ್ತಾನೆ. ಅದು ಸಣ್ಣ ಕೀಟ ಆದರೂ ಪ್ರಾಣಿ ಪಕ್ಷಿ ಯಾವುದೇ ಆದರೂ ಪ್ರತಿಯೊಂದು ಜೀವಿಗೂ ಮನಸ್ಸಿರುತ್ತೆ. ಆ ಮನಸ್ಸು ಶರೀರವನ್ನೇ ಪರಿವರ್ತನೆ ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ. ಅದನ್ನೇ ಮನಃಶಕ್ತಿ ಅಂತ ಕರೀತಾರೆ, ವಿಲ್ ಪವರ್ ಅಂತ. ಈ ಮನಸ್ಸು, ಕೀಟದ ಮನಸ್ಸು ಭ್ರಮರವನ್ನೇ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರೋದ್ರಿಂದ ಕ್ರಮೇಣ ಅದಕ್ಕೆ ಕೀಟದ ಶರೀರ ಭ್ರಮರದಂತೆ ಪರಿವರ್ತನೆ ಆಗಿಬಿಡುತ್ತೆ. ಭ್ರಮರದಂತೆ ಅದಕ್ಕೂ ಕಾಲುಗಳೆಲ್ಲ ದೊಡ್ಡ ದೊಡ್ಡ ಕಾಲು, ಉದ್ದ ಕಾಲುಗಳು ಬರುತ್ತೆ, ರೆಕ್ಕೆಗಳು ಬರುತ್ತೆ,
ಭ್ರಮರದ ಹಾಗೆ ಅದು ಪರಿವರ್ತನೆ ಆಗಿ ಕೊನೆಗೆ ಅದು ಆ ಗೂಡಿನಿಂದ ಹೊರಬಂದು ಹಾರಿಕೊಂಡು ಹೊರಟೋಗುತ್ತೆ. ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಅದ್ಭುತವಾದ ಒಂದು ವಿಚಾರ, ಘಟನೆ, ವಿಸ್ಮಯ ಅಂತ ಕೂಡ ಇದನ್ನು ನಾವು ತಿಳ್ಕೊಬೋದು. ಒಂದು ಕೀಟ ಹೇಗೆ ಭ್ರಮರವಾಗಿ ಪರಿವರ್ತನೆ ಆಯಿತು ಅಂತ. ಇದನ್ನ ಉದಾಹರಣೆ ತಗೊಂಡು ಶಾಸ್ತ್ರದಲ್ಲಿ ತಿಳಿಸುತ್ತೆ. ಸಾಮಾನ್ಯವಾದ ಒಬ್ಬ ಮನುಷ್ಯ ಭಗವಂತನ ಚಿಂತನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ ಆ ಮನುಷ್ಯನ ಮನಸ್ಸು ಕ್ರಮೇಣ ಪ್ರಾಪಂಚಿಕ ವಿಚಾರಗಳಿಂದ ದೂರ ಆಗಿ ಪ್ರಾಪಂಚಿಕ ವಿಚಾರಗಳನ್ನು ಮರೆತು ಪರಮಾತ್ಮನ ಚಿಂತನೆಯಲ್ಲೇ ಸದಾ ತೊಡಗಿ ಪರಮಾತ್ಮನ ಗುಣಗಳನ್ನು, ದೈವಿ ಗುಣಗಳನ್ನು ಹೊಂದುತ್ತೆ. ಈ ದೈವಿ ಗುಣ ಆತನ ಶರೀರವನ್ನೇ ಬದಲಾವಣೆ ಮಾಡುತ್ತೆ. ಶಾರೀರಿಕವಾಗಿ ಮಾನಸಿಕವಾಗಿ ಪರಿವರ್ತನೆ ಆಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಮಹಾತ್ಮನಾಗ್ತಾನೆ, ಕೊನೆಗೆ ಪರಮಾತ್ಮ ಸ್ವರೂಪವನ್ನೇ ಅವನು ಪಡ್ಕೋತಾನೆ. ಕೀಟಭ್ರಮರ ನ್ಯಾಯದ ಒಂದು ಉದಾಹರಣೆಯಲ್ಲಿ ಶಾಸ್ತ್ರ ನಮಗಿದು ತಿಳಿಸೋದು ಹೀಗೆ. ಯಾರು ಸದಾ ಭಗವತ್ ಚಿಂತನೆ ಮಾಡ್ತಾ ಇರ್ತಾರೋ ಅವನು ಭಕ್ತನಾಗಿ ತನ್ನ ಪಾಪವನ್ನೆಲ್ಲ ಕಳ್ಕೊಂಡು ಶುದ್ಧನಾಗಿ ಕೊನೆಗೆ ಭಗವತ್ ಸ್ವರೂಪಿಯೇ ಆಗ್ಬಿಡ್ತಾನೆ. ಇದೇ ಜೀವನದ ಉದ್ದೇಶ. ಭಗವಂತ 9ನೇ ಅಧ್ಯಾಯದಲ್ಲಿ ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಸದಾ ನನ್ನ ಸ್ಮರಣೆ ಮಾಡೋನು ಹೇಗೆ ನನ್ನನ್ನು ಪಡ್ಕೋತಾನೆ ಅದನ್ನು ವಿವರವಾಗಿ ಹೇಳ್ತೀನಿ ಕೇಳು ಅಂಥೇಳಿ. ಇದು ಬಹಳ ಗೋಪ್ಯವಾದ ವಿದ್ಯೆ, ರಾಜವಿದ್ಯಾ ರಾಜಗುಹ್ಯ ಯೋಗ, ಬಹಳ ಗಹನವಾದ್ದು, ಬಹಳ ಶ್ರೇಷ್ಠವಾದ ವಿದ್ಯೆ. ಇದನ್ನು ಅರ್ಥಕೊಂಡ ಮೇಲೆ ಮತ್ಯಾವುದನ್ನು ಅರಿತುಕೊಳ್ಳೋ ಅಗತ್ಯವೇ ಇಲ್ಲ ಮನುಷ್ಯನಿಗೆ. ಅಂತಹ ಉನ್ನತ ಮಟ್ಟದ ವಿದ್ಯೆ ಇದು. ಆ ಸಂದರ್ಭದಲ್ಲಿ ಪರಮಾತ್ಮ ಹೇಳುವಂಥ ಮಾತು, ಮನಸ್ಸನ್ನು ಮನುಷ್ಯನಾದವನು ಎಲ್ಲಿ ತೊಡಗಿಸ್ತಾನೋ ಅವನ ಜೀವನ ಹಾಗೆ ಇರುತ್ತೆ. ಅವನ ಶರೀರ, ಅವನ ಮುಂದೆ ಅವನಿಗೆ ಸಿಗುವಂತಹ ಜನ್ಮ ಆಗ್ಬೋದು, ಅವೆಲ್ಲ ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ಮನಸ್ಸನ್ನು ನಿರಂತರವಾಗಿ ಪರಮಾತ್ಮನ ಚಿಂತನೆಯಲ್ಲೇ ತೊಡಗಿಸೋದ್ರಿಂದ ಅನಾವಶ್ಯಕವಾದ ವಿಚಾರಗಳು ಎಲ್ಲ ನಿವಾರಣೆಯಾಗಿ ಚಿತ್ತ ಶುದ್ಧವಾಗುತ್ತೆ. ಈ ಶುದ್ಧಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಬೇಡದ ವಸ್ತುಗಳನ್ನು ನಾವು ತೆಗೆದುಬಿಟ್ರೆ ಒಂದು ವಸ್ತುವಿನಲ್ಲಿ ಬೇಡದ ವಸ್ತುಗಳು ಸೇರಿಕೊಂಡಿರುತ್ತೆ. ಈಗ ನೀರಿನಲ್ಲಿ ಕಸ ಕಡ್ಡಿ ಇನ್ನೇನೋ ಒಂದು ಬಿದ್ದಿದೆ, ಅದನ್ನೆಲ್ಲ ತೆಗೆದು ಶುದ್ಧ ಮಾಡಿದಾಗ ಅದು ಶುದ್ಧವಾದ ನೀರಾಗುತ್ತೆ. ಅದೇ ಥರ ಮನಸ್ಸಿನಲ್ಲಿ, ಚಿತ್ತದಲ್ಲಿ ಬೇಡದ ವಿಚಾರಗಳು ಬಂದು ಸೇರಿಕೊಂಡಿರುತ್ತೆ. ಅನಾವಶ್ಯಕವಾದ ವಿಚಾರಗಳು ಅಥವಾ ದೋಷವನ್ನು ಉಂಟು ಮಾಡುವಂಥ ವಿಚಾರಗಳು, ಕೆಟ್ಟ ವಿಚಾರಗಳು, ಇದೆಲ್ಲವನ್ನು ಕೂಡ ನಿವಾರಣೆ ಮಾಡೋದೇ ಚಿತ್ತಶುದ್ಧಿ. ಪ್ರತಿಯೊಬ್ಬರ ಚಿತ್ತವೂ ಕೂಡ ಶುದ್ಧವಾಗಿ ಇರುತ್ತೆ. ಆದರೆ ಪ್ರಾಪಂಚಿಕ ವಿಷಯ ಭೋಗಗಳನ್ನು ಅನುಭವಿಸಿದಾಗ ಆ ವಿಷಯಗಳ ದೋಷ ಈ ಮನಸ್ಸಿನಲ್ಲಿ ಬಂದು ಸಂಸ್ಕಾರ ರೂಪದಲ್ಲಿ ಕುಳಿತುಕೊಂಡ್ಬಿಡುತ್ತೆ. ಮತ್ತೆ ಆ ಚಿತ್ತದಲ್ಲಿ ಉಂಟಾಗುವಂಥ ಸಂಸ್ಕಾರಗಳು ಕೆಟ್ಟ ಕೆಲಸ ಮಾಡೋದಕ್ಕೆ ಮನುಷ್ಯನಿಗೆ ಪ್ರಚೋದನೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಇದನ್ನು ಸಂಘದೋಷ ಅಂತ ಕರೀತಾರೆ. ಸಾಮಾನ್ಯವಾಗಿ ಸಂಘದೋಷ ಅಂದಾಗ ಯಾರೋ ದುಷ್ಟ ಜನರ ಸಂಘ, ದುರ್ಜನರ ಸಂಘ ಅಂತ ಭಾವಿಸ್ತಾರೆ. ವಿಷಯಗಳ ಸಂಘ ಕೂಡ ದುಸ್ಸಂಗವೇ ಆಗುತ್ತೆ. ಕೆಟ್ಟ ವಿಷಯಗಳನ್ನು ನೋಡೋದು, ಕೆಟ್ಟ ವಿಚಾರಗಳನ್ನು ಮಾತನಾಡೋದು, ಕೆಟ್ಟ ಆಹಾರವನ್ನು ತಿನ್ನುವಂಥದ್ದು, ಕುಡಿಯುವಂಥದ್ದು, ಇದು ಕೂಡ ಸಂಘದೋಷ ಅಂತಲೇ ಕರೆಯಲ್ಪಡುತ್ತೆ. ಇದರಿಂದ ಕ್ರಮೇಣ ಏನಾಗುತ್ತೆ, ಚಿತ್ತ ಕಲುಷಿತ ಆಗ್ತಾ ಬಂತು. ಹಲವಾರು ಜನ್ಮಗಳ ಈ ವಿಷಯ ಭೋಗಗಳ ಲಾಲಸೆ ಅಥವಾ ಅದರಲ್ಲಿರುವಂಥ ಲೋಭ ಅದೇನಾಗಿದೆ, ಮನಸ್ಸನ್ನು ಬಹಳ ಕಲುಷಿತಗೊಳಿಸಿದೆ. ಯಾರ ಮನಸ್ಸು ಎಷ್ಟು ಕಲುಷಿತ ಆಗಿರುತ್ತೋ ಅವರಷ್ಟು ದುಃಖದಲ್ಲಿ, ಚಿಂತೆಯಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ, ಅದನ್ನು ಅನುಭವಿಸ್ತಾ ಇರ್ತಾರೆ. ಚಿತ್ತ ಶುದ್ಧಿಯಾದಷ್ಟು ಶರೀರ ಕೂಡ ಹಗುರ ಆಗುತ್ತೆ. ಹಾಗೆ
ಮನಸ್ಸು ಕೂಡ ಹಗುರ ಆಗುತ್ತೆ, ಜೀವನ ಕೂಡ ಸುಲಭ ಆಗುತ್ತೆ. ಜೀವನವನ್ನು ಸುಲಭ ಮಾಡಿಕೊಳ್ಳೋದು ಅವರ ಮನಸ್ಸಿನ ಶುದ್ಧತೆಯ ಮೇಲೆ ಅವಲಂಬನೆ ಆಗಿದೆ. ಕೆಲವರು ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರೆ. ಹಣ ಕಡಿಮೆ ಇರ್ಬೋದು, ಹೆಚ್ಚಿರ್ಬೋದು, ಇಲ್ಲಿ ಆ ವಿಚಾರ ಬರೋದೇ ಇಲ್ಲ. ಸಂಪತ್ತಿದ್ದರೂ ಇಲ್ಲದೇ ಇದ್ದರೂ ಕೆಲವರು ತುಂಬ ಕಷ್ಟಪಟ್ಟು ದುಃಖದಿಂದ ಜೀವನವನ್ನು ಮಾಡ್ತಾ ಇರ್ತಾರೆ, ತುಂಬ ಚಿಂತೆಗಳನ್ನು ಹೊಂದಿರ್ತಾರೆ. ಕೆಲವರು ಹಣ ಕಡಿಮೆ ಇದ್ದರೂ ಕೂಡ ಸರಳವಾದ ಜೀವನ ಮಾಡ್ತಾ ಇದ್ರು, ಆನಂದವಾಗಿ ಶುದ್ಧವಾಗಿ ಇರ್ತಾರೆ. ಕಾರಣ ಏನು ಅಂದರೆ ಅವರ ಮನಸ್ಸು ತಕ್ಕ ಮಟ್ಟಿಗಾದರೂ ಶುದ್ಧವಾಗಿದೆ. ಅದಕ್ಕೇನು ಕಾರಣ ಅಂದಾಗ ಅವರು ಭಗವಂತನ ವಿಚಾರಗಳನ್ನು ಕೇಳೋದು, ಭಗವಂತನಲ್ಲಿ ಭಕ್ತಿಯನ್ನು ಅಭ್ಯಾಸ ಮಾಡೋದು, ಸಜ್ಜನರ ಸಂಘವನ್ನು ಮಾತ್ರ ಮಾಡುವಂಥದ್ದು, ಇದರಿಂದ ಅವರ ಮನಸ್ಸು ಶುದ್ಧವಾಗ್ತಾ ಆಗ್ತಾ ಕ್ರಮೇಣ ಹಗುರ ಆಗ್ತಾ ಬರುತ್ತೆ. ಪ್ರಕೃತಿಯಲ್ಲಿ ನಾವೊಂದು ವಿಚಾರವನ್ನು ಗಮನಿಸ್ತೀವಿ, ಯಾವುದು ಹಗುರವಾಗಿರುತ್ತೋ ಅದು ಮೇಲೆ ಇರುತ್ತೆ, ಯಾವುದು ಹೆಚ್ಚು ಭಾರವಾಗಿರುತ್ತೋ ಅದು ಕೆಳಗಡೆ ಇರುತ್ತೆ. ಹಾಗೇನೆ ಈ ಮನಸ್ಸು ಕೂಡ ಸತ್ವಗುಣ ಸಂಪನ್ನ ಆಗಿದ್ದಾಗ ಅದು ಬಹಳ ಹಗುರವಾಗಿರುತ್ತೆ, ಆಗ ಆನಂದವಾಗಿರುತ್ತೆ, ಉನ್ನತ ಮಟ್ಟದಲ್ಲಿರುತ್ತೆ. ಉನ್ನತವಾದ ವಿಚಾರಗಳು, ಉತ್ತಮವಾದ ವಿಚಾರಗಳು ಬರುತ್ತೆ. ಉತ್ತಮ ಅಂದ್ರೂ ಕೂಡ ಮೇಲ್ಮಟ್ಟದ್ದು ಅಂತಾನೆ ಅರ್ಥ. ಅದೇ ಆ ಮನಸ್ಸಿನಲ್ಲಿ ತಾಮಸಿಕ ರಾಜಸಿಕ ಆಲೋಚನೆಗಳು ಬಂದಾಗ ಅದು ಒಂದು ವಿಧವಾದ ಭಾರ, ಅದು ಕುಗ್ಗಿ ಹೋಗುವಂತೆ ಮಾಡುತ್ತೆ. ಆ ಭಾರ ಅನ್ನುವಂಥದ್ದು ಅವರನ್ನು ಕೆಳಗಡೆ ಎಳ್ಕೊಂಡ್ಬರುತ್ತೆ. ಕೆಳಗಡೆ ಬಂದಾಗ ಅದನ್ನೇನಂತ ಕರೀತಾರೆ ಅಂದರೆ ಕೀಳು ಮಟ್ಟ ಅಂತ ಕರೀತಾರೆ. ಕೀಳು ಮಟ್ಟದ ಜೀವನವನ್ನು ಆ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಇಲ್ಲಿ ಇವರು ಏನು ಓದಿದ್ದಾರೆ, ಸರ್ಟಿಫಿಕೇಟು ಅಥವಾ ಹಣ ಅಥವಾ ಸ್ಥಾನ, ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಮನಸ್ಸು ಹೇಗಿದೆ ಅನ್ನೋದೇ ಮುಖ್ಯ. ಹೀಗಾಗಿ ಯಾವುದೋ ಒಂದು ಕಾರಣದಿಂದ ಅವರು ತಪ್ಪು ಮಾಡಿದ್ರು, ದೋಷಗಳನ್ನು ಹೊಂದಿದ್ರೂ ಕೂಡ ಪರಮಾತ್ಮ ಹೇಳೋದು 9ನೇ ಅಧ್ಯಾಯದಲ್ಲಿ, ಅಪಿಚೇತ್ ದುರಾಚಾರೋ, ದುರಾಚಾರವನ್ನು ಮಾಡೋನಾಗಿದ್ರೂ ಕೂಡ ಅವನು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯತೆ ಇದೆ. ಅವನು ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು, ನನ್ನನ್ನೇ ಪರಮಗತಿ ಅಂತ ನಂಬಿ ನನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದಾಗ ಅವನ ದೋಷಗಳೆಲ್ಲವನ್ನೂ ಕೂಡ ನಾನು ನಿವಾರಣೆ ಮಾಡ್ತೀನಿ. ಆಗ ಜ್ಞಾನದ ಮಹಿಮೆಯನ್ನು ಪರಮಾತ್ಮ ಹೇಳ್ತಾನೆ. ಜ್ಞಾನದ ಬಗ್ಗೆ ಭಗವಂತನೇ ಹೇಳಿರುವಂಥ ಮಾತು, ಈ ಆಧ್ಯಾತ್ಮಿಕ ಜ್ಞಾನಕ್ಕಿಂತ ಪವಿತ್ರವಾದದ್ದು ಈ 3 ಲೋಕದಲ್ಲೂ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಹಾಗಾಗಿ ಜ್ಞಾನ ಸಂಪಾದನೆ ಮಾಡಬೇಕು, ಮನುಷ್ಯ ಜ್ಞಾನಿಯಾಗಬೇಕು. ಜ್ಞಾನಿಯಾದಾಗ ಅವನು ಶುದ್ಧವಾಗ್ತಾನೆ, ಪವಿತ್ರನಾಗ್ತಾನೆ. ಪವಿತ್ರವಾದಾಗ ಮನಸ್ಸು ಹಗುರ ಆಗುತ್ತೆ, ಜೀವನ ಬಹಳ ಸುಲಭ ಆಗುತ್ತೆ, ಸುಗಮ ಆಗುತ್ತೆ. ಸುಲಭವಾಗಿ ಅವರು ಜೀವನವನ್ನು ಕಳೀತಾ ಇರ್ತಾರೆ. ಜೀವನ ಮುಗಿದ ಮೇಲೂ ಕೂಡ ಅವರಿಗೆ ಸದ್ಗತಿ ಆಗುತ್ತೆ. ಇನ್ನೊಂದು ಉದಾಹರಣೆ ನಾವು ಗಮನಿಸ್ಬೋದು. ಉತ್ತಮವಾದ ಆಲೋಚನೆಗಳು, ಸಾತ್ವಿಕ ಆಲೋಚನೆಗಳು, ಇದನ್ನು ಹೊಂದಿರುವಂಥವರು ಜೀವನದಲ್ಲೂ ಕೂಡ ಸುಲಭವಾಗಿ ಜೀವನವನ್ನು ಮಾಡ್ತಾರೆ, ಸರಳ ಜೀವನವನ್ನು ಮಾಡ್ತಾರೆ. ಹಾಗೆ ಜೀವನ ಮುಗಿಯುವಂಥ ಸಂದರ್ಭ ಬಂದಾಗ ಕೂಡ ಅವರ ಮನಸ್ಸು ಭಯ, ಚಿಂತೆ ಇವುಗಳಿಗೆ ಒಳಗಾಗೋದಿಲ್ಲ. ಭಗವತ್ ಚಿಂತನೆಯಲ್ಲಿದ್ದು ಶರೀರವನ್ನು ಬಿಡ್ತಾರೆ, ಊರ್ಧ್ವ ಲೋಕಗಳಿಗೆ ಇವರು ಹೋಗ್ತಾರೆ ಅಂತ ಗೀತೆಯಲ್ಲಿ ಹೇಳುತ್ತೆ. ಊರ್ಧ್ವ ಲೋಕಗಳು ಅಂದರೆ ಮೇಲ್ಗಡೆ ಇರುವಂಥ ಲೋಕಗಳು, ಅಧೋ ಲೋಕಗಳು ಅಂದರೆ ಕೆಳಗಡೆ ಇರುವಂಥ ಲೋಕಗಳು. ಪುರಾಣಗಳಲ್ಲಿ 14 ಲೋಕಗಳನ್ನು ಹೇಳಿದೆ. ಈ ಭೂಲೋಕ ಅನ್ನೋದು ಮಧ್ಯದಲ್ಲಿ ಬರುತ್ತೆ. ಮಧ್ಯೆ ತಿಷ್ಟಂತಿ ರಾಜಸಾಹ ಅಂತ, ರಜೋಗುಣ ಹೆಚ್ಚಾಗಿರುವಂಥವರು ಈ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬರ್ತಾರೆ. ತಮೋಗುಣ ಹೆಚ್ಚಾಗಿದ್ದರೆ ಪ್ರಾಣಿ ಪಕ್ಷಿಗಳ, ಕ್ರಿಮಿಕೀಟಗಳ ಶರೀರ ಪ್ರಾಪ್ತಿಯಾಗಿ ಕೆಳಮಟ್ಟದಲ್ಲಿರ್ತಾರೆ. ಸಾತ್ವಿಕ ಆಲೋಚನೆಗಳು, ಸತ್ವಗುಣ ಸಂಪನ್ನರಾದಾಗ ಪುಣ್ಯ ಬಲದಿಂದ ಊರ್ಧ್ವ ಲೋಕಗಳನ್ನು ಅವರು ಹೊಂದುತ್ತಾರೆ. ಭೂಲೋಕದಲ್ಲಿ ಎಷ್ಟು ತಾಪತ್ರಯ, ಕಷ್ಟಗಳಿದೆ ಅನ್ನೋದು ಮನುಷ್ಯರಿಗೆ ಅನುಭವಕ್ಕೆ ಬಂದೇ ಇರುತ್ತೆ.
ನಾವೆಲ್ಲ ಅದನ್ನು ನೋಡಿದ್ದೀವಿ. ಯಾಕೆಂದರೆ ಅದಕ್ಕೆ ಕಾರಣ ಅವರ ಮನಸ್ಥಿತಿ ಅಷ್ಟೇ ಮಟ್ಟದಲ್ಲಿದೆ. ಅವರ ಮನಸ್ಸು ಹಗುರ ಆದಾಗ, ಉತ್ತಮ ಆದಾಗ, ಚಿತ್ತಶುದ್ಧಿ ಆದಂತೆಲ್ಲ ದೇವತೆಗಳ ಶರೀರ ಅವರಿಗೆ ಪ್ರಾಪ್ತವಾಗುತ್ತೆ. ಇನ್ನೂ ಚಿತ್ತ ಶುದ್ಧವಾದಂತೆಲ್ಲ ಊರ್ಧ್ವಲೋಕಗಳು, ಬ್ರಹ್ಮಲೋಕದವರೆಗೂ ಹೋಗುತ್ತೆ. ಪರಿಪೂರ್ಣವಾಗಿ ಚಿತ್ತ ಶುದ್ಧವಾದಾಗ ಅದನ್ನು ವಿಶುದ್ಧ ಸತ್ವ ಅಂತ ಕರೀತಾರೆ. ಈ ವಿಶುದ್ಧ ಸತ್ವವನ್ನು ಪಡ್ಕೊಂಡವರು ಪರಮಾತ್ಮನಲ್ಲಿ ಲೀನವಾಗ್ತಾರೆ, ಪರಮಾತ್ಮನ ಆನಂದವನ್ನೇ ಅವರು ಹೊಂದುತ್ತಾರೆ. ಇದು ಭಗವದ್ಗೀತೆಯಲ್ಲಿ ಪರಮಾತ್ಮ ತಿಳಿಸಿರುವಂಥ ಮಾತು 9ನೇ ಅಧ್ಯಾಯದಲ್ಲಿ. ಇದಕ್ಕೆ 2 ಮಾರ್ಗವನ್ನು ಪರಮಾತ್ಮ ಹೇಳ್ತಾನೆ. ಕೃಷ್ಣ ಮಾರ್ಗ, ಶುಕ್ಲ ಮಾರ್ಗ ಅಂತ. ಬೆಳಕಿನ ಹಾದಿ, ಕತ್ತಲಿನ ಹಾದಿ ಅಂತ. ಈಗ ಜೀವನವನ್ನು ಮುಗಿಸ್ತಾರೆ ಪ್ರತಿಯೊಬ್ಬರು. ಹುಟ್ಟಿರೋರೆಲ್ಲ ಒಂದಿನ ಸಾಯಲೇಬೇಕು, ಶರೀರವನ್ನು ಬಿಡಲೇಬೇಕು. ಶರೀರವನ್ನು ತ್ಯಜಿಸಿದ ಮೇಲೆ ಯಾರಿಗೆ ಎಂತಹ ಗತಿ ಪ್ರಾಪ್ತಿಯಾಗತ್ತೆ? ಯಾರ ಮನಸ್ಸು ಶುದ್ಧವಾಗಿರುತ್ತೋ, ಚಿತ್ತಶುದ್ಧಿಯನ್ನು ಹೊಂದಿರ್ತಾರೋ, ಮನಸ್ಸು ಹಗುರವಾಗಿರುತ್ತೋ, ಶಾಂತಿಯಿಂದ ಆನಂದದಿಂದ ಕೂಡಿರುತ್ತೋ, ಅವರಿಗೆ ಖಂಡಿತವಾಗಿ ಬೆಳಕಿನ ಹಾದಿ ಅವರಿಗೆ ಸಿಗುತ್ತೆ. ಶರೀರವನ್ನು ಬಿಟ್ಟ ಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಣ್ಣಿರೋವರೆಗೂ ನೋಡ್ತಾ ಇರುತ್ತೆ ಈ ಜಗತ್ತನ್ನು. ಕಣ್ಣು ಮುಚ್ಚಿಬಿಡ್ತಾರೆ, ಅಂದರೆ ಶರೀರನೇ ಬಿಟ್ಟ ಮೇಲೆ ಅವರಿಗೆ ಇಂದ್ರಿಯಗಳಿರಲ್ಲ. ಆಗ ಅವ್ರಿಗೆ ಎಂತಹ ಅನುಭವ ಆಗುತ್ತೆ? ಶರೀರದಿಂದ ಹೊರಬಂದ ಮೇಲೆ ಎಂತಹ ಅನುಭವವನ್ನು ಅವ್ರು ಪಡ್ಕೋತಾರೆ? ಅವರಿಗೆ ದಿವ್ಯವಾದ ಒಂದು ಬೆಳಕು ಕಂಡು ಬರುತ್ತೆ. ಆ ಬೆಳಕಿನ ಹಾದಿಯಲ್ಲಿ ಅವರು ಸಾಕ್ತಾರೆ ಅಂತ. ಇದನ್ನು ನಾವು ಗರುಡ ಪುರಾಣ ಮತ್ತು ಇನ್ನಿತರ ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲೂ ಕೂಡ ಕೆಲವು ಕಡೆ ಈ ವಿಚಾರಗಳೆಲ್ಲ ಬಂದಿದೆ. ಶರೀರವನ್ನು ಹೇಗೆ ತ್ಯಜಿಸ್ತಾನೆ ಆ ಜೀವಾತ್ಮ, ನಂತರ ಬೆಳಕನ್ನು ಅವನು ಪಡ್ಕೊಳ್ತಾನೆ, ಬೆಳಕಿನ ಹಾದಿಯಲ್ಲಿ ಸಾಕ್ತಾನೆ. ಬೆಳಕಿನ ಹಾದಿಯಲ್ಲಿ ಸಾಗಿ ಊರ್ಧ್ವ ಲೋಕಗಳನ್ನು ದಾಟಿ ಅವನು ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ. ಅಂದರೆ ಅವರು ಬ್ರಹ್ಮಲೋಕದಲ್ಲಿ ಆ ಕಡೆ ಪ್ರಯಾಣ ಮಾಡ್ತಾರೆ. ಹಾಗೆ ಈ ಮನಸ್ಸಿನ ಶುದ್ಧಿ, ಚಿತ್ತಶುದ್ಧಿ ಎನ್ನುವಂಥದ್ದು ಮನುಷ್ಯನನ್ನು ಉತ್ತಮ ಲೋಕಗಳಿಗೆ ಹೋಗುವಂತೆ ಮಾಡುತ್ತೆ. ಈ ಮನಸ್ಸು ಅಷ್ಟೇನು ಶುದ್ಧವಿಲ್ಲದೆ ಇದ್ದಾಗ, ಪಾಪ ಪುಣ್ಯಗಳ ಮಿಶ್ರಣ ಇದ್ದಾಗಲೇ ಈ ಮನುಷ್ಯ ಶರೀರ ಅಂತ. ಹಾಗಾಗಿ ಮನುಷ್ಯನಿಗೆ ವಿದ್ಯೆನೂ ಇರುತ್ತೆ, ಅವಿದ್ಯೆನೂ ಇರುತ್ತೆ. ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟ ಕೆಲಸವನ್ನು ಮಾಡ್ತಾ ಇರ್ತಾನೆ. ಇದನ್ನು ನಿಗ್ರಹ ಮಾಡಿ ಒಳ್ಳೆಯದನ್ನೇ ಸ್ವೀಕಾರ ಮಾಡ್ತಾ ಮಾಡ್ತಾ ಹಗುರ ಆಗಿ ಅವನ ಚಿತ್ತಶುದ್ಧಿಯಾಗಿ ಕ್ರಮೇಣ ಅವನು ದೇವತೆ ಆಗ್ತಾನೆ. ಇದನ್ನೇ ಧರ್ಮ ಅಂತ ಕರೆದಿದೆ. ಪ್ರಾಣಿ ಸಹಜ ವ್ಯಕ್ತಿ, ಪ್ರಾಣಿ ಸದೃಶ ವ್ಯಕ್ತಿಯನ್ನು ಮನುಷ್ಯನನ್ನಾಗಿ ಮಾಡೋದು, ಮನುಷ್ಯನನ್ನು ದೇವತೆಯನ್ನಾಗಿ ಮಾಡೋದೇ ಧರ್ಮ. ಚಿತ್ತಶುದ್ಧಿ ಆದಷ್ಟು ನಾವು ಹೆಚ್ಚು ಧರ್ಮ ಮಾರ್ಗದಲ್ಲಿ ಸಾಗ್ತಾ ಇದ್ದೀವಿ ಅಂತ ಅರ್ಥ. ಹೆಚ್ಚೆಚ್ಚು ಧರ್ಮ ಮಾರ್ಗದಲ್ಲಿ ನಾವು ಸಾಗಿದಂತೆಲ್ಲ ನಮ್ಮ ಜೀವನ ಉನ್ನತ ಮಟ್ಟದ್ದಾಗಿರುತ್ತೆ. ಅಷ್ಟೇ ಹೊರತು ಹೆಚ್ಚೆಚ್ಚು ವಿಷಯ ಭೋಗಗಳನ್ನು ಅನುಭವಿಸೋದಾಗಲಿ, ಹೆಚ್ಚು ಸಂಪತ್ತನ್ನು ಗಳಿಸೋದ್ರಿಂದ ಯಾವ ಪ್ರಯೋಜನವೂ ಇರೋದಿಲ್ಲ. ಅತಿಯಾದರೆ ಅಮೃತವೂ ವಿಷ ಅಂತ ಶಾಸ್ತ್ರ ಹೇಳುತ್ತೆ. ಅತಿ ಸರ್ವತ್ರ ವರ್ಜಯೇತ್. ಸಂಪತ್ತು ಅತಿಯಾದರೂ ಕೂಡ ಅದು ಅತಿಯಾದ ದುಃಖವನ್ನು, ಭಯವನ್ನು ಉಂಟು ಮಾಡುತ್ತೆ. ಭೋಗಗಳನ್ನು ಹೆಚ್ಚಾಗಿ ಅನುಭವಿಸಿದ್ರೆ, ಅತಿಯಾಗಿ ಅನುಭವಿಸಿದ್ರೆ ಅದು ರೋಗಕ್ಕೆ ಕಾರಣ ಆಗುತ್ತೆ, ದುರ್ಗತಿಗೆ ಅದು ಕಾರಣ ಆಗುತ್ತೆ. ಹೀಗಾಗಿ ಎಲ್ಲವನ್ನು ಕೂಡ ಹಿತಮಿತವಾಗಿ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಭಗವತ್ ಪ್ರೀತ್ಯರ್ಥವಾಗಿ ಅದನ್ನು ನಾವು ಅನುಭವಿಸಬೇಕು. ಹಾಗೆ ಅದನ್ನು ಭಗವದರ್ಪಣ ಬುದ್ಧಿಯಿಂದ, ಅದನ್ನು ಯಜ್ಞ ಅಂತ ಕರೀತಾರೆ. ಯಾವುದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಯಜ್ಞಶೇಷವನ್ನು ನಾವು ಉಳಿದದ್ದನ್ನು ಅನುಭವಿಸ್ತೀವೋ, ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡಿ ನಂತರ ಅನುಭವಿಸಿದಾಗ ಅದು ಅಮೃತತ್ವಕ್ಕೆ ಕಾರಣ ಆಗುತ್ತೆ. ಇದನ್ನು ಕೂಡ ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ್ದಾನೆ. ಹೀಗೆ ಭಗವಂತನ ಮಾತುಗಳು ನಮಗೆ ದಾರಿದೀಪ ಆಗಿದೆ. ಮನುಷ್ಯರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ ಜೀವನವನ್ನು ಸುಖಮಯ ಮಾಡ್ಕೊಳ್ಳೋಕ್ಕೆ,
ಇತರರಿಗಿಂತ ತಾವು ಉತ್ತಮ ಮಟ್ಟದಲ್ಲಿರಬೇಕು ಅಂತ, ಸುಖ ಶಾಂತಿಯಿಂದ ಇರಬೇಕು, ಇನ್ನೊಂದು ಮತ್ತೊಂದು ಪ್ರಯತ್ನಗಳು ನಡೀತಿರುತ್ತೆ. ಆದರೆ ಇದರಲ್ಲಿ ಯಶಸ್ವಿಗಳಾಗಿರೋರು ಬಹಳ ಕಡಿಮೆ. ಯಾಕೆಂದರೆ ಗುರುಕೃಪೆ ಇಲ್ಲದೆ ಶಾಸ್ತ್ರವಾಕ್ಯ ಸರಿಯಾಗಿ ಅರ್ಥ ಆಗಲ್ಲ. ಶಾಸ್ತ್ರವಾಕ್ಯ ಅರ್ಥ ಆಗಿ ಅದನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದಾಗಲೇ ನಾವು ಚಿತ್ತಶುದ್ಧಿಯನ್ನು ಪಡ್ಕೊಂಡು ಹಗುರ ಆಗಿ ಉತ್ತಮ ಮಾರ್ಗದಲ್ಲಿ ಸಾಗಿ ಉನ್ನತ ಲೋಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಈ ಸಾಮಾನ್ಯ ಮಟ್ಟದಲ್ಲೇ ಜೀವನ ಮಾಡಿ ಕೊನೆಗೆ ಅಧೋಗತಿಯನ್ನು ಹೊಂದಬೇಕಾಗತ್ತೆ. ಇದು ಶಾಸ್ತ್ರದಲ್ಲಿ ಹೇಳಿರೋ ಮಾತು. ಹೀಗಾಗಿ ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಭಗವಂತನ ಮಾತುಗಳು ಸ್ಮರಣೆಯಲ್ಲಿ ಇರಬೇಕು. ಮತ್ತೆ ಮತ್ತೆ ಭಗವಂತನ ಮಾತುಗಳನ್ನು ಕೇಳ್ತಾ ಇರಬೇಕು. ನಮ್ಮಲ್ಲಿರೋ ದೋಷಗಳನ್ನು ತಿದ್ಕೋತಾ ಇರಬೇಕು. ಸರಿ ಮಾಡಿಕೊಂಡು ಸರಿಪಡಿಸ್ಕೊಂಡು ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡಬೇಕು. ಮಾನವ ಜೀವನದ ಮುಖ್ಯವಾದ ಉದ್ದೇಶವೇ ಇದು. ಇಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ಭಗವದ್ವಾಣಿ ಅನ್ನುವಂಥ ಸತ್ಸಂಗದಲ್ಲಿ ನಾವು ಪ್ರತಿಯೊಂದು ಸತ್ಸಂಗದಲ್ಲೂ ಭಗವಂತ ಹೇಳಿರುವಂಥ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ದಿನನಿತ್ಯದ ಜೀವನದಲ್ಲಿ ಭಗವಂತನ ಮಾತುಗಳು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮುಂದಿನ ಪ್ರವಚನಗಳಲ್ಲೂ ಕೂಡ ನಾವು ಹೀಗೆ ಇನ್ನು ಅನೇಕ ಭಗವದ್ ವಿಚಾರಗಳನ್ನು, ಆಧ್ಯಾತ್ಮಿಕ ತತ್ವಗಳನ್ನು ಅರ್ಥ ಮಾಡ್ಕೊಳ್ತಾ ಮುಂದುವರಿಯೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.